ನಮಸ್ಕಾರ. ಈಗ ಫಸ್ಟ್ ಶೋ ಇಲ್ಲಿ ಫಸ್ಟ್ ಮೇನ್ ಥಿಯೇಟ್ರ್ ನಾವು ನಾರ್ಗನ್ ಥಿಯೇಟ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿ ಹೋಗಿದೆ ಮತ್ತು ಎಲ್ಲ ಕಡೆನೂ ಬುಕ್ಕಿಂಗ್ಸ್ ಕೂಡ ಓಪನ್ ಆಗಿದೆ. ಚೆನ್ನಾಗಿ ಹೋಗ್ತಾಯಿದೆ ಬುಕ್ಕಿಂಗ್ಸ್ ಎಲ್ಲ. ಈಗ ನಮ್ಮದು ಒಂದು ಸಿನಿಮಾ ಟೀಮ್ ಆಲ್ರೆಡಿ ಈಗ ಸೆಕೆಂಡ್ ಶೋ ಬಂದು ಕನಕಪುರದಲ್ಲಿ ಓಪನ್ ಆಗಿದೆ. ಅಲ್ಲಿಗೆ ಅರ್ಧ ಟೀಮ್ ಹೋಗಿದೆ ಈಗ. ಸೊ ಇಲ್ಲೆಲ್ಲ ಈಗ ಫಸ್ಟ್ ಶೋ ನೀವೇ ರಿವ್ಯೂಸ್ ನೋಡಿದ್ದೀರಾ. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಪ್ರೇಕ್ಷಕರೆಲ್ಲ ತುಂಬ ಎಂಜಾಯ್ ಮಾಡಿದ್ದಾರೆ ಆನ್ ಸ್ಕ್ರೀನ್ ಮತ್ತು ಹೋಗ್ತಾ ಇರಬೇಕಾದ್ರೆ ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲ ಕಡೆನೂ ಬುಕ್ ಮೈ ಶೋನೆಲ್ಲ ಎಲ್ಲ ಕಡೆನೂ ಬುಕ್ಸ್ ಎಲ್ಲ ಬುಕ್ಕಿಂಗ್ ಓಪನ್ ಆಗಿದೆ. ಎಲ್ಲ ಕಡೆನೂ ಬುಕ್ಕಿಂಗ್ ಆಗ್ತಾಯಿದೆ. ಒಂದು ಖುಷಿ ನಮಗೆ ಅದು. ಬಟ್ ಇವತ್ತು 12 ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲೂ ನಮ್ಮದೆಲ್ಲ ಶೋದು ಓಪನ್ ಆಗ್ತಿದೆಯಲ್ಲ, ಅದೊಂದು ಖುಷಿ ನಮಗೆ ಈಗ. ಎಸ್ ಸರ್ ಎಲ್ಲ ಬನ್ನಿ, ಒಂದು ಹೊಸ ಪ್ರಯತ್ನ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ಎಲ್ಲರೂ ಸಿನಿಮಾ ನೋಡಿ ಒಂದು ಒಪಿನಿಯನ್ ಕೊಡಿ ನೀವು ನಿಮ್ಮ ಕಡೆಯಿಂದ. ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ. ಎಲ್ಲ ಒಂದು ಹೊಸ ತಂಡ. ನಮ್ಮ ಪ್ರಯತ್ನಕ್ಕೊಂದು ಸಪೋರ್ಟ್ ಮಾಡಿ. ಎಲ್ಲರೂ ಬನ್ನಿ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಲ್ಲ ಕಡೆನೂ ನಾವು ಶೋಸ್ ಅರೇಂಜ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರ್ಗಳಿಗೆ ಸಿನಿಮಾ ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ಹೊಸಬ್ರು ನಿರ್ದೇಶಕರು, ಹೊಸಬ್ರು ನಿರ್ಮಾಪಕರು, ಹೊಸಬ್ರು ನಟರು, ಈ ಫ್ಯಾಮಿಲಿ ಫಿಲಮು, ಫ್ಯಾಮಿಲಿಯವರೆಲ್ಲ ಬಂದು ನೋಡ್ಬೋದು. ಒಳ್ಳೆ ಕ್ಯೂರಿಯಾಸಿಟಿ ಇದೆ. ಮತ್ತೆ ಬಂದು ನೋಡಬೇಕು ಅನಿಸ್ತದೆ. ಬಂದು ನೋಡಿ ಇವ್ರಿಗೆಲ್ಲ ಪ್ರೋತ್ಸಾಹ ಮಾಡಿ ಅಂತೇಳಿ ನಾವು ಎಲ್ಲ ಆಡಿಯನ್ಸ್ಗೂ ಹೇಳ್ತಾ ಇದ್ದೀವಿ. ನನಗೆ ಫಿಲಮ್ ಇಷ್ಟ ಆಯಿತು. ಇದು ಹುಡುಗ ಪ್ರೆಗ್ನೆಂಟ್ ಆಗಿ ಅದು ಡೆಲಿವರಿ ಆಗೋದು ನಿಜನ, ಇದು ಹೇಗಿರುತ್ತೆ ನೋಡಬೇಕು, ಲಾಸ್ಟ್ವರೆಗೂ ನಾವು ನೋಡಲೇಬೇಕು ಅಂತ ಹೇಳಿ ಒಂದು ಯಾರೂ ಎದ್ದೋಗಕ್ಕೆ ಮನಸ್ಸು ಬರೋಲ್ಲ. ಏನಾಗುತ್ತೆ ನಾವು ನೋಡಲೇಬೇಕು, ಡೆಲಿವರಿ ಹೇಗಾಗುತ್ತೆ ಅದೊಂದು ಕ್ವಶನ್ ಮಾರ್ಕ್ ಇಟ್ಕೊಂಡು ಸಿನಿಮಾನ ಕೊನೆಯವರೆಗೂ ನೋಡಬಹುದು. ನೋಡ್ತಾ ಇದ್ದೀವಿ. ಚೆನ್ನಾಗಿ ಬಂದಿದೆ ಕನ್ನಡ. ಒಂದು ಹೊಸ ಪ್ರಯತ್ನ ಇದು. ನಾವು ಕನ್ನಡ ಅಂದರೆ ಬರೀ ಆ್ಯಕ್ಷನ್ ಮೂವಿ ಆ ಮೂವಿ ಅಂತ ಬರ್ತಾ ಇದೆ. ಇದು ಒಂದು ಹೊಸ ಪ್ರಯತ್ನ. ಒಂದು ಫ್ಯಾಮಿಲಿ ಪ್ಲಸ್ ಸಸ್ಪೆನ್ಸು ಪ್ಲಸ್ ಕಾಮಿಡಿ ಇದೆ. ಇವನ್ ಹೊಸಬ್ರೆಲ್ಲ ನಮ್ಮ ಹರೀಶ್ ಅವರು ಹೊಸ ಪ್ರಯತ್ನ ಇದು. ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೊಳ್ಳೆ ಪ್ಲೇಸಲ್ಲಿ ಶೂಟ್ ಮಾಡಿದ್ದಾರೆ. ಕ್ಯಾಮ್ರಾ ಮತ್ತು ಇದು ಏನು ಗೊತ್ತಾ, ಕೊರಿಯೋಗ್ರಫಿ, ಈವನ್ ಕಾಮಿಡಿ ಎಲ್ಲ ಆ್ಯಕ್ಟ್ರಸ್ಸು ತುಂಬ ಚೆನ್ನಾಗಿ ಬಂದಿದೆ. ಕನ್ನಡಕ್ಕೆ ಸಪೋರ್ಟ್ ಮಾಡಿ. ಇವನ್ ಹೊಸ ಪ್ರಯತ್ನ. ಹೊಸಬ್ರು ನಮ್ಮ ಹೀರೋ ರಘು ಭಟ್ ಅವರು ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿ ಇವನ್ ಯಾವುದೇ ಥರ ಇದು ಇಲ್ಲದಂಗೆ ಸ್ಟೂಡೆಂಟ್ಸ್ಗಾಗಲಿ ಫ್ಯಾಮಿಲಿಗಾಗಲಿ ಏಜ್ ಆದವ್ರಿಗೆ ಒಂದು ಮಗು ಇಟ್ಕೊಂಡು ಈ ಥರ ಹೊಸ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಮೂವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರಿಗೆ ಇನ್ನೂ ನಮ್ಮ ಅವ್ಯಕ್ತ ಬ್ಯಾನರ್ಸಲ್ಲಿ ಹೊಸ ಮೂವಿಗಳು ಬರ್ತಾಯಿದೆ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಅಷ್ಟೇ. ಚೆನ್ನಾಗಿ ಮೂಡಿ ಬಂದಿದೆ. ಒಳ್ಳೆ ಸಸ್ಪೆನ್ಸ್ ಆಗಿದೆ. ಇವತ್ತಿನ ಜನ್ರೇಷನ್ಗೆ ಒಂದು ಏನಪ್ಪ ಅಂದರೆ ಇವತ್ತೆಲ್ಲ ಮದುವೆ ಮಾಡ್ಕೊಳಕ್ಕೆ ಏನಕ್ಕೆ ಮಾಡ್ಕೊಬೇಕು ಹಾಗೆ ಹೀಗೆ ಅನ್ನೋರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ನಾವು ಒಂದು ಫ್ಯಾಮಿಲಿ ಆಗಬೇಕು, ನಾವು ಒಂದು ಸಂಸಾರ ಆಗಬೇಕು ಅನ್ನೋದೊಂದು ಪಾಠ ಕಲಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಅವ್ಯಕ್ತ ಮೂವಿಯಿಂದ ಹೊಸದಾಗಿ ಇವರು ಹರೀಶ್ ಗೌಡರು ಹೊಸದಾಗಿ ಮೂವಿನ ಲಾಂಚ್ ಮಾಡಿದ್ದಾರೆ. ಮುಂದೆ ಅವ್ರಿಗೆ ಸಪೋರ್ಟ್ ಮಾಡಿ. ಅವರು ಅವ್ಯಕ್ತ ಮೂವಿಯಿಂದ ತುಂಬ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮೂಡಿ ಬರ್ತವೆ ಮುಂದಿನ ದಿನಗಳಲ್ಲಿ. ರಘು ಭಟ್ ಅವರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಹೀರಾಗಿ ಹೊಸದಾಗಿ ತುಂಬ ಚೆನ್ನಾಗಿದೆ ಅವ್ರದ್ದು ಆ್ಯಕ್ಟಿಂಗು. ಫ್ಯಾಮಿಲಿ ಎಲ್ಲ ತುಂಬ ಎಲ್ಲರೂ ಬಂದು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಎಲ್ಲರೂ ನೋಡ್ಬೋದು. ಮಕ್ಕಳಿಂದ ಹಿಡಿದು ಫ್ಯಾಮಿಲಿಯಿಂದ ಎಲ್ಲ ನೋಡ್ಬೋದು. ಇವತ್ತಿನ ನ್ಯೂಸ್ಗೆ ಒಳ್ಳೆ ಮೆಸೇಜು ತುಂಬ ಚೆನ್ನಾಗಿದೆ. ಎಲ್ಲರೂ ಆಲ್ ದಿ ಬೆಸ್ಟ್. ಇದೆ ಸಸ್ಪೆನ್ಸ್ ಥ್ರಿಲ್ಲರ್ ಥರ ಇದೆ. ಬಟ್ ಏನಂದರೆ ನಾವು ಈ ಹೊಸ ವಿಭಿನ್ನ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಅವ್ಯಕ್ತ ಮೂವೀಸ್ ಇದ್ದಾರಲ್ಲ, ಪ್ರೊಡ್ಯೂಸರ್ ಹರೀಶ್ ಗೌಡ್ರಿಗೆ ಮತ್ತು ಹೀರೋ ರಘು ಭಟ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹರೀಶ್ ಗೌಡ ಮತ್ತು ರಘು ಭಟ್ ಅವರ ಒಳ್ಳೆ ಪ್ರಯತ್ನ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಿಮಗೊಂದು ಸಿಹಿ ಸುದ್ದಿ. ಜನರಿಗೆ ಯಾವ ಥರ ಇದೆ ಒಂಥರ ಸಿಹಿ ಸುದ್ದಿ ಥರನೇ ಇದೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಕಾಮಿಡಿ ಓರಿಯೆಂಟೆಡು. ಫಸ್ಟ್ ಆಫ್ ಫುಲ್ ಕಾಮಿಡಿಯಾಗಿ ತೊಗೊಂಡೋಗ್ತಾರೆ. ಪ್ರತಿಯೊಬ್ಬರು ಬಂದು ಮೂವಿ ನೋಡ್ಬೋದು. ಮಕ್ಕಳು, ದೊಡ್ಡವರು, ವಯಸ್ಸಾದವರು, ಕಪಲ್ಸ್ ಪ್ರತಿಯೊಬ್ಬರು ಬಂದು ಮೂವಿ ನೋಡೋದು. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಆಲ್ ದ ಬೆಸ್ಟ್ ಅವ್ಯಕ್ತ ಸಿನಿಮಾ. ನಾವು ಪೋಸ್ಟರ್ ಆಗಲಿ ಟ್ರೈಲರ್ ಆಗಲಿ ನೋಡಿದ್ದು ಇದೇ ಬೇರೆ, ಇಮ್ಯಾಜಿನೇಷನ್ನೇ ಬೇರೆ. ನಾವೊಂದು ಇಮ್ಯಾಜಿನೇಷನ್ ಮೈಂಡಲ್ಲಿ ಇಟ್ಕೊಂಡು ಬರೆದಿರ್ತೀವಿ. ಬಟ್ ಈ ಫಿಲಮಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿದೆ. ಎಲ್ಲರೂ ಬಂದು ನೋಡ್ಬೋದು. ಪ್ಲೀಸ್ ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಪಿಕ್ಚರ್ನ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಅವ್ಯಕ್ತ ಸಿನಿಮಾ ಅಂದ್ಬಿಟ್ಟು ರಘು ಭಟ್ ಅವ್ರು ಮಾಡಿರೋದು ಚೆನ್ನಾಗಿದ್ದಾರೆ. ನೀವೆಲ್ಲ ಜನನೂ ಬಂದು ನೋಡಬೇಕು. ಖುಷಿಯಾಗಿ ಎಲ್ಲ ಜನ ಇದು ಮಾಡಬೇಕು. ಕನ್ನಡ ಮೂವಿ ಅವ್ಯಕ್ತ ಬ್ಯಾನರ್ಸಲ್ಲಿ ನೆಕ್ಸ್ಟ್ ಒಳ್ಳೊಳ್ಳೆ ಮೂವಿ ಬರ್ತಾ ಇದೆ. ಈ ಮೂವಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಮೂವೀಸ್ನ.